ಮಧ್ಯಪ್ರಾಚ್ಯದಲ್ಲಿರುವಂತಹ ಯುದ್ಧ LPG ಕೊರತೆಯ ಸಂಕಷ್ಟವನ್ನು ಉಂಟು ಮಾಡಿದೆ. ಹೋಟೆಲ್ಗೆ ಬಂದ್ ಆಗ್ತಾ ಇದ್ರೆ ಹೊಟ್ಟೆಗೆ ಹಿಟ್ಟಿಲ್ಲದಂತಾಗ್ತಾ ಇದೆ. ಹೀಗಿರುವಾಗ ಗ್ಯಾಸ್ ಸಿಲಿಂಡರ್ ಏಜೆನ್ಸಿಗಳ ಮುಂದೆ ಜನ ಕ್ಯೂ ನಿಲ್ತಾ ಇದ್ದಾರೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಸೈಬರ್ ಕದಿಮರು ವಿವಿಧ ಲಿಂಕ್ಗಳನ್ನು ಕಳಿಸಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕ್ತಾ ಇದ್ದಾರೆ. ದೇಶಕ್ಕೆ ಕಾಡ್ತಾ ಇರುವ ಗ್ಯಾಸ್ ಟ್ರಬಲ್ ಇನ್ನೂ ಸಹಜ ಸ್ಥಿತಿಗೆ ಬಂದಿಲ್ಲ. ಬೀಗ ಬೀಳ್ತಿರುವ ಹೋಟೆಲ್ಗಳ ಸಂಖ್ಯೆ ಇನ್ನೂ ಹೆಚ್ಚಾಗ್ತಿದೆ. ಗ್ರಾಹಕರು ಪರದಾಡ್ತಿದ್ದಾರೆ. ಈ ಮಧ್ಯೆ ಸರ್ಕಾರ ಗೃಹ ಬಳಕೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತಿದ್ರೂ ಪ್ಯಾನಿಕ್ ಬುಕಿಂಗ್ನಿಂದ ಅಲ್ಲೂ ಸಮಸ್ಯೆ ಆಗ್ಬಿಟ್ಟಿದೆ. ವಿಪರ್ಯಾಸ ಅಂದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲವರು ಜನರಿಗೆ ಟೋಪಿ ಹಾಕ್ತಿದ್ದಾರೆ, ಅಕೌಂಟ್ಗೆ ಕನ್ನ ಹಾಕಿದ್ದಾರೆ. ರಾಜಧಾನಿಯಲ್ಲಿ ಇದ್ದಕ್ಕಿದ್ದಂತೆ ಸೈಬರ್ ವಂಚಕರು ಫುಲ್ ಆಕ್ಟಿವ್ ಆಗಿದ್ದಾರೆ. ವಿವಿಧ ಏಜೆನ್ಸಿಗಳ ಹೆಸರಲ್ಲಿ ಲಿಂಕ್ ಕಳಿಸಿ ಗ್ಯಾಸ್ ಬುಕ್ ಮಾಡಲು ಸೂಚನೆ ನೀಡ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತ ಯಾಮಾರಿ ಜನ ಏನಾದ್ರೂ ಲಿಂಕ್ ಒತ್ತಿದ್ರೆ ಮುಗೀತು ಕತೆ. ಯಾಕಂದ್ರೆ ಫೇಕ್ ಬುಕಿಂಗ್ ವೆಬ್ಸೈಟ್ಗಳ ಜೊತೆಗೆ ಲಿಂಕ್ಗಳು ಕೂಡ ನಕಲಿಯೇ. ಸದ್ಯ ಲಿಂಕ್ ಓಪನ್ ಮಾಡಿ ಹಣ ಕೊಟ್ಟು ವಂಚನೆಗೊಳಗಾದ ಕೆಲವರು 112ಗೆ ಫೋನ್ ಮಾಡಿ LPG ಸಿಲಿಂಡರ್ಗಳ ಸ್ಕ್ಯಾಮ್ ಬಗ್ಗೆ ದೂರು ನೀಡಿದ್ದಾರೆ. ಈ ಬೆನ್ನಲ್ಲೇ ಸಿಟಿ ಪೊಲೀಸರು ಸೋಷಿಯಲ್ ಮೀಡಿಯಾಗಳ ಮೂಲಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಆಯಾ ಠಾಣಾ ಸಾಮಾಜಿಕ ಜಾಲತಾಣದ ಮೂಲಕ ಸ್ಕ್ಯಾಮ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಕಮರ್ಷಿಯಲ್ ಬಳಕೆಯ ಸಿಲಿಂಡರ್ಗಳಿಗೆ ಅಭಾವ ಇದೆ, ಆದರೆ ಗೃಹ ಬಳಕೆಯ ಗ್ಯಾಸ್ಗಳಿಗೆ ಯಾವುದೇ ರೀತಿಯ ಅಭಾವ ಇಲ್ಲ. ಪ್ಯಾನಿಕ್ ಪ್ರೀ ಬುಕಿಂಗ್ನಿಂದ 1 ಇಲ್ಲ 2 ದಿನ ಗ್ಯಾಸ್ ಮನೆ ಸೇರೋದು ತಡ ಆಗಬಹುದು ಅಷ್ಟೇ ಅಂತ ಸರ್ಕಾರವೇ ಹೇಳ್ತಿದೆ. ಹೀಗಾಗಿ ಆತಂಕದಲ್ಲಿ ಇಂತಹ ಸೈಬರ್ ವಂಚಕರ ಬಲೆಗೆ ದಾಳ ಆಗಬೇಡಿ, ಹುಷಾರ್. ಅಂಕಿತಾ ರಾಯ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.